ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ರೇಖೆಗಳು ಮತ್ತು ಕೋನಗಳು ಅಧ್ಯಾಯದ 46ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ಕೋನ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಕೋನ ಪಿ ಆರ್ ಕ್ಯೂ ಆದರೆ ಕೋನ ಪಿ ಕ್ಯೂ ಎಸ್ ಇಸ್ ಈಕ್ವಲ್ ಟು ಕೋನ ಪಿ ಆರ್ ಟಿ ಎಂದು ಸಾಧಿಸಿ. ಸೊ ಸೊಲ್ಯೂಷನ್ ಅನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಎಸ್ ಟಿ ಯು ಒಂದು ಸರಳ ರೇಖೆ. ಓಕೆ, ಸೊ ಎಸ್ ಟಿ ಒಂದು ಸರಳ ರೇಖೆ. ಓಕೆ, ಸೊ ಆಗಿದ್ರಿಂದ ಏನ್ ಹೇಳ್ಬೋದು, ಕೋನ ಪಿ ಕ್ಯೂ ಎಸ್ ಪ್ಲಸ್ ಕೋನ ಪಿ ಕ್ಯೂ ಆರ್ ಈಸ್ ಈಕ್ವಲ್ ಟು ಏನ್ ಹೇಳಿ 180 ಡಿಗ್ರಿ ಆಗಿರುತ್ತೆ. ಸೊ ಕೋನ ಪಿ ಕ್ಯೂ ಎಸ್ ಪ್ಲಸ್ ಕೋನ ಪಿ ಕ್ಯೂ ಆರ್ ಎಷ್ಟಾಗಿರುತ್ತೆ, 180 ಡಿಗ್ರಿ ಆಗಿರುತ್ತೆ. ಸೊ ಯಾಕಂದ್ರೆ ಸರಳ ಯುಗ್ಮ. ಅದೇ ರೀತಿ ಕೋನ ಪಿ ಆರ್ ಟಿ, ಸೊ ಕೋನ ಪಿ ಆರ್ ಟಿ ಪ್ಲಸ್ ಕೋನ ಪಿ ಆರ್ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ, ಯಾಕಂದ್ರೆ ಇದು ಸರಳ ಯುಗ್ಮ. ಓಕೆ, ಸೊ ಇಲ್ಲಿ ಕೋನ ಪಿ ಕ್ಯೂ ಎಸ್, ಸೊ ಕೋನ ಪಿ ಕ್ಯೂ ಎಸ್ ಪ್ಲಸ್ ಕೋನ ಪಿ ಕ್ಯೂ ಆರ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಕೋನ ಪಿ ಆರ್ ಟಿ ಪ್ಲಸ್ ಕೋನ ಪಿ ಆರ್ ಕ್ಯೂ. ಓಕೆ, ಸೊ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಇಲ್ಲಿ ದತ್ತಾಂಶದ ಪ್ರಕಾರ ಕೋನ ಪಿ ಕ್ಯೂ ಆರ್, ಕೋನ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಏನ್ ಹೇಳಿ, ಕೋನ ಪಿ ಆರ್ ಕ್ಯೂ ಅಲ್ವಾ. ಸೊ ಕೋನ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಏನ್ ಹೇಳಿ, ಕೋನ ಪಿ ಆರ್ ಕ್ಯೂ. ಸೊ ಇದೆರಡು ಸಮ ಅಂತ ಹೇಳಿದ್ರು. ಹಾಗಾದ್ರೆ ಇದೆರಡು ಏನಾಗುತ್ತೆ, ಕ್ಯಾನ್ಸಲ್ ಔಟ್ ಆಯ್ತು ಅಂದ್ರೆ ಸೊ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಕೋನ ಪಿ ಕ್ಯೂ ಎಸ್ ಈಸ್ ಈಕ್ವಲ್ ಟು ಕೋನ ಪಿ ಆರ್ ಟಿ ಆಗುತ್ತೆ. ಸಾರಿ, ಕೋನ ಪಿ ಆರ್ ಟಿ. ಸೊ ಹೆನ್ಸ್ ಪ್ರೂವ್ಡ್. ಥ್ಯಾಂಕ್ ಯು.